ಪಿಪಿಪಿ ಮಾಡೆಲ್ ಯೋಜನೆಗಳಿಗೆ ವಿರೋಧ ವ್ಯಕ್ತಪಡಿಸಿರುವ ಸಂಸದ ಎಸ್ ಮುನಿಸ್ವಾಮಿ ಕೋಲಾರದಲ್ಲಿ ಮಾತನಾಡಿ, ಪಿಪಿಪಿ ಮಾಡೆಲ್ ಮೂಲಕ ಕೋಲಾರದಲ್ಲಿ ಮೆಡಿಕಲ್ ಕಾಲೇಜು, ಕೆಜಿಎಫ್ನಲ್ಲಿ ಎಪಿಎಂಸಿ ಮಾರುಕಟ್ಟೆ, ಇಂಟಿಗ್ರೇಟೆಡ್ ಟೌನ್ಶಿಪ್ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕೇಂದ್ರ ಸರ್ಕಾರದ ಖಾಸಗೀಕರಣ ವಿರೋಧಿಸುವ ಕಾಂಗ್ರೆಸ್ ಇದೀಗ ಖಾಸಗೀಕರಣಕ್ಕೆ ಮುಂದಾಗಿದೆ. ರಾಜ್ಯ ಸರ್ಕಾರದ ಬೊಕ್ಕಸ ಸಂಪೂರ್ಣ ಖಾಲಿಯಾಗಿದೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ದಲಿತರ ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ಬಳಸಿಕೊಂಡಿದೆ. ಪಿಪಿಪಿ ಮಾಡೆಲ್ ಯೋಜನೆಯಿಂದ ಖಾಸಗಿಯವರಿಗೆ ಅನುಕೂಲ ಮಾಡಿಕೊಟ್ಟಂತೆ ಆಗ್ತದೆ. ಬಜೆಟ್ನಲ್ಲಿ ಕೋಲಾರಕ್ಕೆ ರಾಜ್ಯ ಸರ್ಕಾರ ಅನುದಾನ ನೀಡಿಲ್ಲ. ಅನುದಾನ ತರುವಲ್ಲಿ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ವಿಫಲರಾಗಿದ್ದಾರೆ. ಕೆಜಿಎಫ್ನಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ನಿರ್ಮಾಣ ಬೇಕಾಗಿಲ್ಲ. ರಾಜ್ಯ ಸರ್ಕಾರದಿಂದಲೇ ಟೌನ್ಶಿಪ್ ನಿರ್ಮಾಣಕ್ಕೆ ಮಾಜಿ ಸಂಸದ ಮುನಿಸ್ವಾಮಿ ಒತ್ತಾಯಿಸಿದ್ದು, ಇನ್ನು ಕೆಜಿಎಫ್ನಲ್ಲಿ ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕೆ ಬಿಜೆಪಿ ಸರ್ಕಾರದಲ್ಲಿ ಜಾಗ ಮೀಸಲಿಟ್ಟಿದ್ದವು ಅಂತ ನರಸಾಪುರ ಗ್ರಾಮದಲ್ಲಿ ಸಂಸದ ಮುನಿಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಕೋಲಾರ ಜಿಲ್ಲೆ ಕೊಟ್ಟಿರ್ತಕ್ಕಂಥ ಏನು ಫಂಡ್ ಇದೆ, ಆ ಎತ್ತಿನಹೊಳೆ ಪ್ರಾಜೆಕ್ಟ್ ಇರ್ಬೋದು, KC ವ್ಯಾಲಿ ವಿಷಯದಲ್ಲಿ ಇರ್ಬೋದು, ಮತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ಕೋಲಾರ ಟೌನನ್ನಾಗಲಿ, ಅಮೃತ್ ಸಿಟಿ ಯೋಜನೆಯಲ್ಲಿ KGF ಟೌನನ್ನಾಗಲಿ ಇದನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರು ಇರ್ಬೋದು, ಯರಗೋಳ್ ಯೋಜನೆಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ರೈಲ್ವೆ ಇಲಾಖೆಯಲ್ಲಿ ಸುಮಾರು 500ರಿಂದ 600 ಕೋಟಿ ಹಣ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ಗೆ ಸುಮಾರು 6,000 ಕೋಟಿ ಹಣ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ನಮ್ಮಲ್ಲಿ ಇವತ್ತೇನು ನಮ್ಮ ರಾಮಚಂದ್ರ ಬಾರ್ಡ್ರಿಂದ ಅಪ್ ಟು ನಂಗ್ಲಿವರೆಗೂ ಇವತ್ತು ಫ್ಲೇವರ್ಗಳು ನಡೀತಾ ಇದೆ, ಇದಕ್ಕೆ ಹಣ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಇವತ್ತು ಅಂಬೇಡ್ಕರ್ ಹಾಸ್ಟೆಲ್ಗಳಿಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಇದು ನಮ್ಮ ಕೋಲಾರ ಜಿಲ್ಲೆಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿರವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಹಣ ತಂದು ಜೀವನ್ ಮಿಷನಲ್ಲಿ ಸುಮಾರು 2,100 ಕೋಟಿ ಹಣ ತಂದು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಜನರ ಮನಸ್ಸಲ್ಲಿದೆ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಗ್ಯಾರಂಟಿಗಳಿಗೆ ಹಣ ಒದಗಿಸೋಂಥ ನಿಟ್ಟಿನಲ್ಲಿ ಇವತ್ತು SCP TSPಗೆ ಸೇರಿರ್ತಕ್ಕಂಥ SC ST ಜನಾಂಗಕ್ಕೆ ಸೇರಿದಂಥ ಹಣವನ್ನು ಇವತ್ತು ಒಂದು ಕಮ್ಯುನಿಟಿಗೆ ಮೆಚ್ಚೋದಕ್ಕೋಸ್ಕರ ಅವರಿಗೆ ಹಣ ಕೊಡೋದಕ್ಕೆ ಏನು ಶುರು ಮಾಡಿದ್ದಾರೆ. ಅಲ್ಲಿ ಹತ್ತತ್ರ 1,50,000 ಕೋಟಿ ಇವತ್ತೇನು ಸಾಲ ಬೇಕು ಅಂತ ಹೇಳ್ಬಿಟ್ಟು ಹೋಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿದೆ. ಇವತ್ತು ಬೊಕ್ಕಸ ಖಾಲಿ ಬೊಕ್ಕಸ ಆಗಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಸಚಿವರಾದಂಥ ಏನು ಸುರೇಶರಿದ್ದಾರೆ, ಒಂದೇ ಒಂದು ಬಿಡಿಗಾಸು ತಂದಿಲ್ಲ ಅವರು. ಮೊನ್ನೆ ಬಜೆಟಲ್ಲಿ ಏನು ಮೆಡಿಕಲ್ ಕಾಲೇಜ್ ಕೊಡ್ತೀರಿ ಅಂತ ಹೇಳಿದ್ದಾರೆ, ಅದು ಖಾಸಗಿ PPP ಮಾಡಲಲ್ಲಿ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ಯಾರು ಸಿದ್ದರಾಮಯ್ಯನು ಮತ್ತು ನಮ್ಮ ಜಮೀರ್ ಅಹ್ಮದ್ ಸ್ನೇಹಿತರು ಯಾರು ಇದ್ದಿದ್ರೆ ಅವ್ರ ಸ್ನೇಹಿತರನ್ನ ಕರ್ಕೊಂಬಂದು ಇವತ್ತೇನು ಜಾಲಪ್ಪ ಹಾಸ್ಪಿಟ್ಲ್ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಆಸ್ಪತ್ರೆ ಇದೆ, ಅದೇ ರೀತಿಯಲ್ಲಿ ಇನ್ನೊಂದು ಹಾಸ್ಪಿಟ್ಲ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಏನು ಯೋಚನೆ ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ನಾವಿನ್ನೇನು ಹಿಂದೆ ಏನು BMLಗೆ ಸೇರ್ತಕ್ಕಂಥ ಸುಮಾರು 900 ಎಕರೆಯನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಅದನ್ನು ಲೀಸ್ ಫೀಲ್ಡ್ ಫಿನಿಶ್ ಆಗಿದೆ ಅಂತೇಳಿ ನಾವು ಸರ್ಕಾರ ಅದು ನಮ್ಮ ಸುಪರ್ದಿಕ್ಕೆ ತಗೊಂಡಿದ್ದಂಥ ಜಾಗನ ಇವತ್ತೇನು ಇಂಟಿಗ್ರೇಟ್ ಟೌನ್ಶಿಪ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೋಗಿದ್ದಾರೆ. ಅದನ್ನು PPP ಮಾಡಲಲ್ಲಿ ಅಲ್ಲಿ ನಾವು ಕೈಗಾರಿಕಾ ಪ್ರದೇಶ ಮಾಡಬೇಕು. ನಮ್ಮ KGF ಜನ ಹೆಚ್ಚಿಗೆ ಬೆಂಗಳೂರಿಗೆ ಪ್ರತಿದಿನ ಟ್ರೈನಲ್ಲಿ 10ರಿಂದ 15,000 ಜನ ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳಿ ನಾವು ಸರ್ಕಾರದ ಮಟ್ಟದಲ್ಲಿ ಇದನ್ನು ಮಾತುಕತೆ ಮಾಡಿ ನಾವು ಈ ಜಾಗವನ್ನು ನಮ್ಮ ಜಗದೀಶ್ ಶೆಟ್ಟರು ಮತ್ತು ನಮ್ಮ ಇವರಿಗೆಲ್ಲ ಹೇಳಿ ಆ ಜಾಗವನ್ನು ಗುರುತಿಸಿ ನಾವು ಇದು ಆಗಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾವು ಅದನ್ನು ಪ್ರಯತ್ನ ಪಟ್ಟವರಲ್ಲಿ ನಾವೂ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಕೈಗಾರಿಕಾ ಸಚಿವರು ಮತ್ತು ನಮ್ಮ ಯಡಿಯೂರಪ್ಪನವರು ಬೊಮ್ಮಾಯಿನವ್ರ ಸರ್ಕಾರವನ್ನು ಇದಕ್ಕೆ ಪ್ರಯತ್ನ ಹಾಕಿದೆ. ನೀವು KGFಗೆ ಕೈಗಾರಿಕಾ ಪ್ರದೇಶ ಬೇಕೇ ಬೇಕು, ಡೆವಲಪ್ಮೆಂಟ್ ಬೇಕೇ ಬೇಕು. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಅಮೃತ್ ಸಿಟಿ ಕೊಟ್ಟಿರ್ತಕ್ಕಂಥದ್ದು, ಅದನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು. ಆದರೆ ಈ ಖಾಸಗೀಕರಣ ಮಾಡೋಕ್ಕೆ ಹೋಗ್ತಾ ಇದ್ದಾರಲ್ಲ, ಇದಕ್ಕೆ ನಮ್ಮ ವಿರೋಧ ಇದೆ. KGFಗೆ ಕೈಗಾರಿಕಾ ಪ್ರದೇಶ ಬರಬೇಕು, ಅದು ಕರ್ನಾಟಕ ಸರ್ಕಾರದಿಂದನೇ ಹಣ ಕೊಟ್ಟು ಅದನ್ನು ಮಾಡಿಸೋ ನಿಟ್ಟಿನಲ್ಲಿ ಇವರು ಕೈ ಹಾಕಬೇಕೇ ವಿನಃ ಖಾಸಗೀಕರಣ ಮಾಡಿದಾಗ ಅವ್ರವ್ರು ಪ್ರೈವೇಟಾಗಿ ಅವ್ರು ಏನೇನು ಡೆವಲಪ್ಮೆಂಟ್ ಮಾಡ್ಕೊಬೇಕು ಅದನ್ನು ಮಾಡ್ಕೊಂಡು ಇವತ್ತು ನಮ್ಮಲ್ಲಿ ಕೆಲವೊಂದು ಕಾರ್ಖಾನೆಗಳು ಬಂದು ನಮ್ಮ ರಾಜ್ಯದ ಜನರಿಗೆ, ನಮ್ಮ ಕೋಲಾರ ಜನಕ್ಕೆ ಕೆಲಸ ಕೊಡದೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥವ್ರಿಗೆ ಕೆಲಸ ಕೊಡ್ತಾ ಇರ್ತಕ್ಕಂಥದ್ದು, ಇಲ್ಲಿ ಸ್ಥಳೀಯರನ್ನ ಕಡೆಗಣಿಸ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದ್ದೀರಿ. ನಾವು KGF ಡೆವಲಪ್ಮೆಂಟ್ ಆಗಬೇಕಂದ್ರೆ KGFನ ಜನ ಪ್ರತಿದಿನ ಬೆಂಗಳೂರಿಗೆ ಹೋಗಿ ಬರೋದು ನಿಲ್ಲಬೇಕಂದ್ರೆ ನಮ್ಮಲ್ಲಿ KGF ಸ್ಥಳೀಯವಾಗಿರ್ತಕ್ಕಂಥ ಏನು ಚಿನ್ನದ ಗಣಿ ಭಾಗದಲ್ಲಿ ಇದ್ದರೂ ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಜಿಲ್ಲೆಯವರಿಗೆ ಕೆಲಸ ಕೊಡಬೇಕು, KGFನವ್ರಿಗೆ ಕೆಲಸ ಕೊಡಬೇಕು. ಆ ಕೈಗಾರಿಕಾ ಪ್ರದೇಶದಲ್ಲಿ ಇವರು ಕೇಂದ್ರ ಸರ್ಕಾರನ ಪ್ರತಿ ಬಾರಿನೂ ಟೀಕಿಸ್ತಾನೆ ಇರ್ತಾರೆ. ಎಲ್ಲ PPP ಮಾಡಲ, ಅದು ಖಾಸಗೀಕರಣ ಆಯಿತು, ಇದು ಖಾಸಗೀಕರಣ ಅಂತ ಆಯಿತು ಅಂತೇಳಿ. ಇವತ್ತು APMCನೂ PPP ಮಾಡಲ್ಲಂತೆ ಮತ್ತು ಇಂಟಿಗ್ರೇಟ್
ಟೌನ್ಶಿಪ್ಪನ್ನು ಇವತ್ತು PPP ಮಾಡಲ್ಲು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಮೆಡಿಕಲ್ ಕಾಲೇಜನ್ನು PPP ಮಾಡಲ್ ಅಂತ ಹೇಳ್ತಾ ಇದ್ದಾಗ ಇವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ? ಇವರು ಜನರ ಮುಂದೆ ಒಪ್ಕೊಬೇಕು. ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ, ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ, ನಾವು ಬಜೆಟಲ್ಲಿ ಮಣ್ಣೆ ಮಾಡಿರ್ತೀರ ಅಷ್ಟೇ, ಯಾವುದೇ ಕಾರಣಕ್ಕೂ ಕೋಲಾರ ಜಿಲ್ಲೆಗೆ ನಾವೇನು ಮಾಡಲ್ಲ ಅಂತೇಳಿ ಒಪ್ಕೊಂಡು ಕೂಡಲೇ ಸಿದ್ದರಾಮಯ್ಯನವರು ಇವತ್ತು ದಿವಾಳಿ ಆಗಿರ್ತಕ್ಕಂಥದ್ದನ್ನು ಸರ್ಕಾರ ದಿವಾಳಿ ಆಗಿ ಕರ್ನಾಟಕದ ಜನತೆ ಮೇಲೆ ಇವತ್ತು ಪ್ರತಿಯೊಬ್ಬರ ಮೇಲೇನೂ 1.5 ಲಕ್ಷ ಸಾಲದ ಹೊರೆಯನ್ನು ಹೊರಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು 19 ತಿಂಗಳಲ್ಲೇ 1.5 ಲಕ್ಷ ಸಾಲದ ಹೊರೆಯನ್ನು ಹೊರಿಸಿದ್ದಾರೆ. ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಸೇರ್ತಕ್ಕಂಥ ಸರ್ಕಾರಿ ಆಸ್ತಿಗಳನ್ನು, ಸರ್ಕಾರಿ ಜಾಗಗಳನ್ನು, APMCಯನ್ನು ಮೆಡಿಕಲ್ ಕಾಲೇಜ್ ಮಾಡುತ್ತೀರಿ ಅಂತ ಹೇಳೋದನ್ನು ಮತ್ತು ಟೌನ್ಶಿಪ್ ಮಾಡುತ್ತೀರಿ ಅಂತ ಹೇಳ್ತಕ್ಕಂಥ ಇದನ್ನೆಲ್ಲ ಇದನ್ನು ಖಾಸಗೀಕರಣ ಮಾಡಿ ನಮ್ಮ ಸರ್ಕಾರಿ ಜಮೀನುಗಳನ್ನು, ಸರ್ಕಾರಿ ಸ್ವತ್ತುಗಳನ್ನು ಒಡೆಯುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ. ಇದನ್ನು ಕೂಡಲೇ ಕೈಬಿಟ್ಟು ಸರ್ಕಾರದಿಂದ ನೀವೇನು ಹಣ ಬಿಡುಗಡೆ ಮಾಡಿದ್ದೀರಿ, ಏನು ಡೆವಲಪ್ಮೆಂಟ್ ಮಾಡಿದ್ರೆ ನಮ್ಮ ಕೋಲಾರ ಜಿಲ್ಲೆಗೆ ನಿಮ್ಮದು ಏನು ಕೊಡುಗೆ ಅನ್ನೋದನ್ನು ನೀವು ಅಂಕಿಅಂಶಗಳ ಪ್ರಕಾರ ನೀವು ಮಾಡಿರ್ತಕ್ಕಂಥ ಕೆಲಸಗಳನ್ನು ನೀವು ಜನರ ಮುಂದೆ ತರಬೇಕು.